ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಮೇಶ್ ಕೆಕೆ. ಇತಿಹಾಸ ಪ್ರಸಿದ್ಧಿ ಚೇಳೂರಿನ ಮರಳುಬಸವೇಶ್ವರ ಜಾತ್ರೆ ಹಾಗೂ ದನಗಳ ಜಾತ್ರೆ ಅದ್ದೂರಿಯಾಗಿ ಸಾವಿರಾರು ಭಕ್ತಾದಿಗಳ ನಡುವೆ ನೆರವೇರಿತು. ಗುಬ್ಬಿ ತಾಲ್ಲೂಕು ಚೇಳೂರು ಹೋಬಳಿಯ ಚೇಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಮರಳುಬಸವೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಹಾಗೂ ಭಾರೀ ದನಗಳ ಜಾತ್ರೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಹೋಮಾವನಗಳು ಬಹಳ ಭಕ್ತಿ ಭಾವದಿಂದ ನೆರವೇರಿದವು. ದೂರದಿಂದ ಆಗಮಿಸಿದ ಭಕ್ತರು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು. ಶ್ರೀ ಬಸವೇಶ್ವರ ಸ್ವಾಮಿಯವರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ದೇವಸ್ಥಾನವು ಅಪಾರ ಇತಿಹಾಸ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದ್ದು ಭಕ್ತರು ಶ್ರದ್ಧಾಭಕ್ತಿಯಿಂದ ದರ್ಶನ ಪಡೆದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ಈ ವೇಳೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ವಿಭವ ವಿದ್ಯಾಶಂಕರ ದೇಶಿ ಕೇಂದ್ರ ಸ್ವಾಮೀಜಿಯವರು ಉಪಸ್ಥಿತರಿದ್ದು ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ವಿವರಿಸಿದರು. 3 ಇಡಿ ಮಣ್ಣು ಹಾಗೂ 101 ಬಿಂದಿಗೆ ನೀರನ್ನು ಅರ್ಪಿಸುವ ಮೂಲಕ ಮರಳು ಬಸವೇಶ್ವರ ಉದ್ಭವವಾಗಿದೆ ಎಂಬ ನಂಬಿಕೆ ಇರುವುದಾಗಿ ತಿಳಿಸಿದರು. ಕರ್ನಾಟಕ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಹರೇಹಳ್ಳಿ ಮಾತನಾಡಿ, ಜಾತ್ರಾ ಮಹೋತ್ಸವದ ದಾಸೋಹ ವ್ಯವಸ್ಥೆಗೆ ಸಹಕರಿಸಿದ ವರ್ತಕರು ಹಾಗೂ ಅಂಗಡಿ ಮಾಲೀಕರಿಗೆ ಅಭಿನಂದನೆ ಸಲ್ಲಿಸಿದರು. ಭಕ್ತರಿಗಾಗಿ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ದೇವಸ್ಥಾನದ ಕಾರ್ಯದರ್ಶಿ ಬಚ್ಚೇಗೌಡ ದೇವಸ್ಥಾನದ ಅಭಿವೃದ್ಧಿಗೆ ಇನ್ನಷ್ಟು ಸೇವೆ ಸಲ್ಲಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದ ದನಗಳ ಜಾತ್ರೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ರೈತರು ತಮ್ಮ ಎತ್ತು, ಹಸು ಸೇರಿದಂತೆ ಪಶುಗಳನ್ನು ತಂದು ವ್ಯಾಪಾರ ನಡೆಸಿದರು. ಉತ್ತಮ ಜಾತಿಯ ದನಗಳಿಗೆ ಹೆಚ್ಚಿನ ರೀತಿಯಲ್ಲಿ ಬೇಡಿಕೆ ಕಂಡು ಬಂದಿದ್ದು ಖರೀದಿ ಮಾರಾಟ ಚಟುವಟಿಕೆ ಬಹಳ ಜೋರಾಗಿ ನಡೆಯುತ್ತಿತ್ತು. ಲಿಂಗದ ವೀರರ ಕುಣಿತ, ಕರಡಿ ವಾದ್ಯ, ನಗಾರಿ ವಾದ್ಯ ಸೇರಿದಂತೆ ಸಾಂಪ್ರದಾಯಿಕ ಕಲಾ ಪ್ರದರ್ಶನಗಳು ಜಾತ್ರೆಯ ಸಂಭ್ರಮ ಹೆಚ್ಚಿಸಿವೆ. ಬಸವರಾಜು, ಶೇಖರಪ್ಪ, ಲೋಕೇಶ್, ರೇಣುಕಪ್ಪ, ರಾಮಯ್ಯ, ಚಿಕ್ಕಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ರಥೋತ್ಸವದಲ್ಲಿ ಭಾಗವಹಿಸಿ ರಥವನ್ನು ಎಳೆಯುವ ಮೂಲಕ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಜಾತ್ರೆಯ ವೇಳೆ ಚೇಳೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಬಹಳ ಭದ್ರತಾ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಮಾಡಿದರು. ಒಟ್ಟಾರೆ ಮರಳು ಬಸವೇಶ್ವರ ಜಾತ್ರಾ ಮಹೋತ್ಸವವು ಹಾಗೂ ದನಗಳ ಜಾತ್ರೆ ಬಹಳ ಭಕ್ತಿಯಿಂದ, ಸಂಪ್ರದಾಯದಿಂದ, ಸಂಭ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಬ್ಯೂರೋ ರಿಪೋರ್ಟ್, ಫೋಕಸ್, ತುಮಕೂರು. ತನ್ನ ಮರಳುಬಸವೇಶ್ವರ ಸ್ವಾಮಿ ಪ್ರಚೋದಯಾತು. ಇವತ್ತಿನ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಮರಳುಬಸವೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಆಗಮಿರ್ತಕ್ಕಂಥ ಸರ್ವ ಸದ್ಭಕ್ತರಿಗೆ ಮರಳುಬಸವೇಶ್ವರ ಸ್ವಾಮಿ ಗ್ರಾಮದಲ್ಲಿರ್ತಕ್ಕಂಥ ಸಂಗಮೇಶ್ವರ, ಕಾಲಭೈರೇಶ್ವರ, ದೃಷ್ಟೇಶ್ವರ, ಶನೇಶ್ವರ ಎಲ್ಲ ಗ್ರಾಮ ದೇವತೆ ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮರಳುಬಸವೇಶ್ವರ ಸ್ವಾಮಿ ಭಾಳ ಇತಿಹಾಸ ಇರತಕ್ಕಂಥದ್ದು. ಇಲ್ಲಿ ಶರಣರು ಬಂದು ಒಂದಿಡಿ ಮರಳನ್ನಿಟ್ಟುಬಿಟ್ಟು 101 ಬಿಂದಿಗೆ ನೀರು ಹಾಕಿದ್ದು. ಆ 101 ಬಿಂದಿಗೆ ನೀರು ಹಾಕಿ ಮರಳು 3 ಮರಳು ಹೊಡೆದು ಪೂರ್ತಿ ಅದು ಮರಳು ಬಸವೇಶ್ವರ ಕೆರೆದ್ರೆ ಇವತ್ತು ಉಸುಗೆ ಬರ್ತದ್ರಲ್ಲಿ ಮರಳೇ ಬರುತ್ತೆ. ಹಾಗಾಗಿ 101 ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಪುಣ್ಯಕ್ಷೇತ್ರ. ತಾವೆಲ್ಲರೂ ಪುಣ್ಯಕ್ಷೇತ್ರ ಬಂದು ಆ ಸ್ವಾಮಿ ಆಶೀರ್ವಾದ ಕೃಪೆಗೆ ಪಾತ್ರರಾಗಿ ತಮ್ಮೆಲ್ಲರಿಗೂ ಭಗವಂತ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನಾಡಿ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಗುರುಭ್ಯೋ ನಮಃ. ಏನು ಆರಾಧ್ಯ ದೈವ ಹಾಗೂ ಗುರುಗಳು ಆದಂತಹ ಶ್ರೀ ಸಿದ್ಧಲಿಂಗೇಶ್ವರರ ಆದಿಯಾಗಿ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗೌರಿಶಂಕರ ಸ್ವಾಮೀಜಿಯವರ ಪರ್ಯಂತ ಶ್ರೀಮಠದ ಗುರು ಪರಂಪರೆಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಮರಳುಬಸವೇಶ್ವರ ದೇವಸ್ಥಾನ, ಈ ಮರಳುಬಸವೇಶ್ವರರ ಉದ್ಭವ ಸುಮಾರು 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ ನಂತರ ಈ ಭಾಗಕ್ಕೆ ಅಲ್ಲಿಂದ ಎಲ್ಲ ಬಂದಂಥ ಶರಣರು ಇಲ್ಲಿ ಒಂದು 3 ಇಡಿ ಮಣ್ಣನ್ನು ಹಾಕಿ ಮತ್ತು 101 ಬಿಂದಿಗೆಯನ್ನು ನೀರನ್ನು ಹಾಕಿದ ಮೇಲೆ ಈ ಮರಳುಬಸವೇಶ್ವರ ಉದ್ಭವವಾಯಿತು ಅಂತೇಳಿ ಪ್ರತೀತಿ ಇದೆ. ಆ 101 ಬಿಂದಿಗೆ ನೀರನ್ನು ಹಾಕಿದ ಪ್ರತೀತವಾಗಿ 101 ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಮರಳುಬಸವೇಶ್ವರ ರಥೋತ್ಸವ ಜಾತ್ರಾ ಮಹೋತ್ಸವ 101ನೇ ವರ್ಷದ ಇಲ್ಲಿಗೆ 8 ವರ್ಷಗಳಿಂದ ದಾಸೋಹವನ್ನು ನಡೆಸ್ಕೊತಾ ಬರ್ತಾ ಇದ್ದಾರೆ. ಈ ವರ್ಷ ವಿಶೇಷ ಅಂದರೆ ಈ ಭಾಗದ ರೈತ ಸಂಘದವರೆಲ್ಲ ಕೂಡಿ ಈ ದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಸವೇಶ್ವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಈ ಶ್ರೀ ಬಸವ ಜಯಂತಿಯ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಈ ಬಸವೇಶ್ವರನ
ರಥೋತ್ಸವದಲ್ಲಿ ಪಾಲ್ಗೊಂಡು ಮರಳಬಸವೇಶ್ವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳಿ. ನಿಮಗೆಲ್ಲರೂ ಶುಭವಾಗಲಿ ಅಂತ ಹೇಳಿ ಬಯಸ್ತಾ ಆಶೀರ್ವಚನಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ವಿಶ್ವಗುರು ಬಸವಣ್ಣನವರ ಈ ಜಯಂತಿಯಂದು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಸುಮಾರು 102ನೇ ವರ್ಷದ ಬಸವ ಜಯಂತಿ ಹಬ್ಬದ ಕಾರ್ಯಕ್ರಮವನ್ನು ಮತ್ತು ಜಾತ್ರೆಯನ್ನು ಚೇಳೂರಿನಲ್ಲಿ ಈ ಗ್ರಾಮದಲ್ಲಿ ಮಾಡ್ತಾಯಿದ್ದೀವಿ. ಬರುವಂಥ ಭಕ್ತರಿಗೆ ಅನ್ನಪ್ರಸಾದವನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 6 ವರ್ಷದಿಂದ ಚೇಳೂರಿನ ಗ್ರಾಮದ ಎಲ್ಲ ಅಂಗಡಿ ಮಾಲೀಕರಿಂದ, ಮಂಡಿ ವರ್ತಕರಿಂದ, ಎಲ್ಲ ಸಮುದಾಯದ ಜನಗಳಿಂದ ರೇಷನ್ಗಳನ್ನು ಸಂಗ್ರಹಣೆ ಮಾಡಿ ಎಲ್ಲರೂ ಸೇರ್ಕೊಂಡು ಈ ಆಹಾರ ಪದಾರ್ಥಗಳನ್ನು ಮಾಡಿ ಬರುವಂಥ ಭಕ್ತರಿಗೆ ಮಂಡ್ಯ, ಮೈಸೂರು, ಇಡೀ ಸುತ್ತಮುತ್ತಲ ಎಲ್ಲ ಜಿಲ್ಲೆಗಳಿಂದಲೂ ಸಹ ದನಗಳನ್ನು ತಂದು ಇಲ್ಲಿ ದನಗಳ ಜಾತ್ರೆ ನಡೀತೈತಿ. ಈ ದನಗಳ ಜಾತ್ರೆಗೆ ಬರ್ತಕ್ಕಂಥ ಭಕ್ತರಿಗೆ ಮತ್ತು ಚೋಳೂರು ಸುತ್ತಮುತ್ತಲಿನಿಂದ ಬರ್ತಕ್ಕಂಥ ಎಲ್ಲರಿಗೂ ಸಹ ದಾಸೋಹದ ವ್ಯವಸ್ಥೆಯನ್ನು ಸುಮಾರು 6 ದಿನಗಳ ಕಾಲ ಎಲ್ಲ ಭಕ್ತರು ಸೇರಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಚೇಳೂರಿಗೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಏನು ಇತಿಹಾಸ ಪ್ರಸಿದ್ಧ ಚೇಳೂರು ಮರಳು ಬಸವೇಶ್ವರ ಸ್ವಾಮಿ ಎದ್ದು ಉಡ್ರಿಕೆ ಹಾಕಿ ಚೇಳೂರು ಬಾವಿ ತುಂಬಿ ಊರ್ಬಾಗ್ಲಲ್ಲಿರ್ತಕ್ಕಂತಹ ಕಲ್ಲು ಕೋಳಿ ಕೂಗಿ ಆ ಸಮಯದಲ್ಲಿ ಜಗತ್ತು ಕಲಿಯುಗ ಪ್ರಳಯ ಆಗುತ್ತೆ ಅಂತ ಹೇಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಚೇಳೂರು ತನ್ನದೇ ಆದ ಇತಿಹಾಸ ಹೊಂದಿದೆ. ದಾಸೋಹಕ್ಕೆ ಏನು ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಭಕ್ತರಿಗೂ ವಂದಿಸುತ್ತಾ, ಇದೇ ರೀತಿ ಮರಳು ಬಸವೇಶ್ವರ ಸ್ವಾಮಿ ಜಾತ್ರೆ ಸಂಪನ್ನವಾಗಲಿ, ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಈ ಬಸವ ಜಯಂತಿ ಹಬ್ಬದ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೆ. ನನ್ನ ಹೆಸರು ಪ್ರಕಾಶ್ ಅಂತ ಹೇಳ್ಬಿಟ್ಟು, ಇದು ಮೂಲ ಬಂದು 1000 ಇತಿಹಾಸ ಇರ್ತಕ್ಕಂಥ ಚೇಳೂರು ಇತಿಹಾಸ ಪ್ರಸಿದ್ಧ ದೇವಸ್ಥಾನ. 101 ದೇವಸ್ಥಾನಗಳು, ಅದರಲ್ಲಿ ಇದು ಒಂದು ದೇವಸ್ಥಾನ. ಇದು 1000 ವರ್ಷ ಇತಿಹಾಸ ಇರ್ತಕ್ಕಂಥದ್ದು. 3 ಅಡಿ ಮಳ್ಳಿಟ್ಟು 101 ಕೂಡ ಹಾಕಿ ಅದರಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಮರಳು ಬಸವೇಶ್ವರ ಸಮೃದ್ಧಿಯಾಗಿ ಬೆಳೀತಾ ಇದ್ದಾನೆ. ಇವನ್ನ ಪ್ರಳಯ ಬಸವೇಶ್ವರ ಅಂತಲೂ ಕೂಡ ಕರೀತಾನೆ. ಇವನು ಎದ್ದು ಉಡ್ರಿಕೆ ಹಾಕಿ ಚೇಳೂರು ಬಾವಿ ಉಕ್ಕಿ ಮತ್ತು ಕಲ್ಕೋಳಿ ಕೂಗಿದ್ರೆ ಕಲಿಯುಗ ಪ್ರಳಯ ಅನ್ನೋ ಒಂದು ಪ್ರತೀತಿ ಇದೆ. ಮತ್ತು ತುಮಕೂರು ದೇಶಾದ್ಯಂತ ಅಂತಲ್ಲ, ಕರ್ನಾಟಕಾದ್ಯಂತ ಇದು ಪ್ರಸಿದ್ಧವಾದಂಥ ಕಡೆಯ ಜಾತ್ರೆ. ಪ್ರತಿ ವರ್ಷ ಏನು ನಡೆಯುತ್ತೆ ಜಾತ್ರೆ, ಇದು ಜಾತ್ರೆ ಸ್ಟಾರ್ಟ್ ಆಗಿ ಕಡೆಯಾದಂಥ ಜಾತ್ರೆ. ಮತ್ತು ಜಾತ್ರೆ ವಿಶೇಷವಾಗಿ ದಾಸೋಹ ನಡೀತಾ ಇರ್ತದೆ. ಮತ್ತು ಸತತ 10 ವರ್ಷಗಳಿಂದ ಮೊನ್ನೆ ನಮ್ಮ ನಂಜುಂಡಪ್ಪನವರು ಮತ್ತು ರೈತ ಸಂಘದವರ ಸಹಕಾರ ಮತ್ತು ಭಕ್ತಾದಿಗಳಿಂದ ದಾಸೋಹ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಇವತ್ತು ರಥೋತ್ಸವ ಇದೆ. ತುಂಬ ವಿಜೃಂಭಣೆಯಿಂದ ರಥೋತ್ಸವ ಮತ್ತು ಬಸವಗಳ ಮೆರವಣಿಗೆ, ಬಸವ ಜಯಂತಿಯ ಶುಭಾಶಯಗಳು ಮತ್ತು ಬಸವಣ್ಣನ ಆದರ್ಶ ವ್ಯಕ್ತಿತ್ವ ಅವನ್ನೆಲ್ಲ ರೂಢಿಸ್ಕೊಂಡು ಮತ್ತು ಗುರುಗಳ ಆಶೀರ್ವಾದಗಳನ್ನು ಪಡ್ಕೊಂಡು ಜನ ಸಮೃದ್ಧಿ ಆಗಬೇಕು ಅನ್ನೋದು ಆಶಯ. ಮತ್ತು ಈ ವರ್ಷವೂ ಕೂಡ ಸಕಲ ಸಮೃದ್ಧಿಯನ್ನು ಕೊಡಲಿ, ರೈತರು ಹಸನಾಗಲಿ, ರೈತರ ಬಾಳು ಹಸನಾಗಲಿ ಅಂತ ಹೇಳ್ಬಿಟ್ಟು ಈ ಮೂಲಕವಾಗಿ ನಾವು ಎಲ್ಲವನ್ನು ಇದು ಮಾಡಿಕೊಂಡು ನಾವು ಒಂದು ಸಮೃದ್ಧಿಯಾಗಿ ನಾವು ಜಾತ್ರೆ ಇದು ಮಾಡಿಕೊಂಡು ಸ್ವಾಮಿಯವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸದ್ಭಕ್ತರಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಇದು ಚೇಳೂರು ಇತಿಹಾಸ ಮರಳಬಸವೇಶ್ವರ ಸ್ವಾಮಿ ಕ್ಷೇತ್ರ. ಇದು ದಾಸೋಹ ಸಮಿತಿ ಆದ ನಂಜುಂಡಪ್ಪ ಇರಕ್ಸಂದ್ರ ಆದ ನಾವುಗಳು ಪ್ರತಿ ವರ್ಷ ಇದು ಬಸವ ಜಯಂತಿ ದಿನದಂದು ಜಾತ್ರಾ ಮಹೋತ್ಸವ, ಇದು ಅನ್ನದಾಸೋಹ ಎಲ್ಲ ವ್ಯವಸ್ಥೆ ಇರುತ್ತೆ. ಸದ್ಭಕ್ತಾದಿಗಳು ಪ್ರತಿ ವರ್ಷ ಇದೇ ರೀತಿ ಯಥಾಸ್ಥಿತಿಯಾಗಿ ಬಂದು ಇದು ಜಾತ್ರಾ ಮಹೋತ್ಸವವನ್ನು ಅಭಿವೃದ್ಧಿಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ತೆ. ಇಡೀ ಚೇಳೂರು ಸುತ್ತಮುತ್ತಲಿನ ಹಾಗೂ ತುಮಕೂರು ಜಿಲ್ಲೆಯಾದ್ಯಂತ ಈ ದೇವಾಲಯಕ್ಕೆ ಭಕ್ತರಿರುವ ಎಲ್ಲರ ಮನಸ್ಸು ಕೊಟ್ಟು ಈ ದಿವಸ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಹಾಗಾಗಿ ನನ್ನ ರೈತ ಸಂಘದ ಗುರುಗಳಾದ ಮಂಜುನಾಥ್ ಅವರು ನನ್ನನ್ನು ಹಾಗಲವಾಡಿ ಹೋಬಳಿ ರೈತ ಸಂಘವನ್ನು ಭೇಟಿ ಮಾಡಿ ನೀವು ನಮ್ಮ ಜಾತ್ರೆಗೆ ಸಹಕರಿಸಬೇಕು, ನಾವೆಲ್ಲ ಒಟ್ಟಿಗೆ ಮಾಡಿ ಇಲ್ಲಿ ಅನ್ನದಾಸೋಹ ನಡೆಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ. ಆದ್ದರಿಂದ ನಾವು ಈ ಜಾತ್ರೆಯ ಸಲುವಾಗಿ ದೇವರ ಕೃಪೆಯಂತೆ ನಮ್ಮನ್ನು ಕೇಳ್ಕೊಂಡಾಗ ನಾವು ಕೂಡ ಕಳೆದ 2 ವಾರದಿಂದ ಇಲ್ಲಿ
ನಮ್ಮ ಗುರುಗಳಾದ ಹಿರಿಯರ ಜೊತೆ ಎಲ್ಲ ಸೇರ್ಕೊಂಡು ಇಲ್ಲಿ ಸಂತೆ ನಮ್ಮ ಸಾರ್ವಜನಿಕರಲ್ಲಿ ಧನ ಸಹಾಯ ಅವರವರ ಭಕ್ತಿ ಅನುಸಾರವಾಗಿ ಎಲ್ಲರೂ ಸಹಕರಿಸಿದ್ದಾರೆ. ಈವನ್ ಕಡಿಮೆ ಎಲೆ ಅಡಿಕೆ ಮಾಡೋರು ಕೂಡ ಈ ದೇವರಿಗೆ ಎಷ್ಟು ಭಕ್ತಿ ಇಟ್ಟಿದ್ದಾರೆ ಅಂತಂದರೆ ಗೊತ್ತಾಯಿತು. ಎಲ್ಲ ಈ ದೇವರಿಗೆ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಈ ಅನ್ನ ಸಂತರ್ಪಣೆಯ ಸಮಯದಲ್ಲಿ ನಾವು ಸ್ವಲ್ಪ ಸಹಾಯ ಮಾಡೋಣ, ಅನ್ನ ಸಹಾಯ ಮಾಡೋಣ ಅಂತೇಳಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಬಂದಿದ್ದೀವಿ. ದೇವರ ಕೃಪಕ್ಕೆ ನಾವು ಕೂಡ ತಲ್ಲೀನರಾಗಿ ನಾವು ವಂದಿಸುತ್ತಾ ಈ ಎರಡು ಮಾತನ್ನು ಮುಗಿಸ್ತೀವಿ. ಓಂ ಗುರು ಬಸವಲಿಂಗಾಯ ನಾನು ಇಲ್ಲಿ ಮರಳಬಸವೇಶ್ವರ ಜೀರ್ಣೋದ್ಧಾರ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿ 21 ವರ್ಷದಿಂದಲೂ ಮಾಡ್ತಾಯಿದ್ದೀನಿ. ಇನ್ನು ದೇವರು ಇನ್ನೂ ಹೆಚ್ಚು ಆಯಸ್ಪಟ್ಟು ಇನ್ನು ಮುಂದೆ ಈ ಥರನೇ ನೀನು ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಆ ಸ್ವಾಮಿ ಬೇಡ್ಕೊಂಡು ಈ ಸ್ವಾಮಿಯ ನಮ್ಮ ಅಮ್ಮ ಅಜ್ಜಿರ ಅಪ್ಪ ಅಮ್ಮ ಅವರು ಸ್ಥಾಪನೆ ಮಾಡೋದು. ಅವರು ನೋಡಪ್ಪ ನಾನು ಮಾಡಿದ್ದೀನಿ, ನೀನು ಉಳಿಸ್ಕೊಂಡು ಹೋಗ್ತೀನಿ ನನಗೆ ಆಶೀರ್ವಾದ ಕೊಟ್ಟಿದ್ರು. ಅವತ್ತಿನಿಂದ ಇವತ್ತಿನಾಗ ನಾನು ಬಂದು ಈ ಸ್ವಾಮಿ ಇಲ್ಲಿ ಯಾರೋ ಶಿವಶರಣರು 3 ಅಡಿ ಮಳ್ಳ ಹಾಕಿ 101 ಗರಿಗೆ ನೀರು ಇದ್ಬಿಟ್ಟು ಶಿವ ಪೂಜೆ ಮಾಡಿದಂಥ ಜಾಗ ಇದು. ಅದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಉಳ್ಕೊಂಡಿದ್ದಾಗ ನಮ್ಮಮ್ಮರ ಅಪ್ಪ ಅವರು ಇದೆಲ್ಲ ಪ್ರತಿಷ್ಠೆ ಮಾಡಿ ದೇವಸ್ಥಾನ ಅದೆಲ್ಲ ಕಟ್ಟಿ ಹೋದ್ರು. ನಾವು 2008ರಿಂದ ಬಂದು ಇದೆಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ವಿ. ಆ ದೇವರು ನನ್ನ ಆಯಸ್ಸು ಆರೋಗ್ಯ ಕೊಟ್ಟು ಮಾಡ್ಕೊಳ್ಳಿ ಅಂತ ಹೇಳಿ ಬೇಕಂತೀನಿ. ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಈ ಮರಳಬಸವೇಶ್ವರ ಒಂದು ವಿಶೇಷವಾದ ಒಂದು ಜಾತ್ರಾ ಮಹೋತ್ಸವವನ್ನು 102 ವರ್ಷಗಳಿಂದ ಮತ್ತು ಇಲ್ಲಿ ರೈತಾಪಿ ವರ್ಗಗಳು ಏನು ಈ ದನಕರುಗಳ ವ್ಯಾಪಾರ ಮತ್ತು ಉತ್ತರ ಕರ್ನಾಟಕದ ಜನ ಬಂದು ಇಲ್ಲಿ ದನಕರುಗಳನ್ನು ಕೊಳ್ತಕ್ಕಂಥ ಒಂದು ವ್ಯಾಪಾರ ರೂಢಿ ಇದೆ. ಇದು ತಾನಾಗಿಯೇ ಜನ ಸೇರಿ ಅತಿ ಹೆಚ್ಚು ದನಕರುಗಳ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಈ ಚೇಳೂರು ಮರಳು ಬಸವೇಶ್ವರ ಮರಳು ಮತ್ತು ಎಣ್ಣೆಯನ್ನು ಸ್ವಾಮಿಗೆ ಸವರುವುದ್ರ ಮುಖಾಂತರ ಮರಳು ಬಸವೇಶ್ವರ ಹೊತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿರ್ತಕ್ಕಂಥ ಸ್ವಾಮಿಗೆ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹೆಚ್ಚಿನ